Good morning, dear students. In the today class, we will discuss about the Boyce Codd normal form. First, we will see what is Boyce Codd normal form. Boyce Codd normal form is called as extension to the third normal form. That means it is a bit stronger than third normal form. A relation R is in Boyce Codd normal form. A trivial functional dependency called P determines Q. In this trivial functional dependency, P is a superkey of R. So, if any relation is in third normal form and there is a trivial functional dependency where P is a superkey of R, then such relation is called as in BCNF. So, we already knew ಯಾವುದೇ ಒಂದು ರಿಲೇಷನ್ ಬಿ ಸಿ ಎನ್ ಎಫ್ ಅಲ್ಲಿ ಇದೆ ಅಂತ ಅಂದರೆ ಮೊದಲು ಅದು ನನಗೆ ಥರ್ಡ್ ನಾರ್ಮಲ್ ಫಾರ್ಮ್ನಲ್ಲಿ ಇರಬೇಕಾಗತ್ತೆ. ಆ ನಂತರ ಒಂದು ಟ್ರಿವಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಪಿ ಡಿಟರ್ಮೈನ್ಸ್ ಕ್ಯೂನ ನಾವು ಕನ್ಸಿಡರ್ ಮಾಡಿದಾಗ ಎಲ್ ಎಚ್ ಎಸ್ ಅಲ್ಲಿ ಇರುವಂತಹ ಏನು ಪಿ ಇದೆ ಅಲ್ವಾ, ಅದು ನನಗೆ ಸೂಪರ್ ಕೀ ಆಗಿರಬೇಕು. ಆ ಒಂದು ಕೇಸಲ್ಲಿ ಆ ರಿಲೇಷನ್ ನಾವು ಬಿ ಸಿ ಎನ್ ಎಫ್ ಅಲ್ಲಿದೆ ಅಂತ ಹೇಳಬಹುದು. ಸೊ ಈಗ ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ರಿಲೇಷನ್ ಕಂಪನಿ ವೇರ್ ಎಂಪ್ಲಾಯೀಸ್ ವರ್ಕ್ ಇನ್ ಮೋರ್ ದ್ಯಾನ್ ಒನ್ ಡಿಪಾರ್ಟ್ಮೆಂಟ್. ಸೊ ಈ ಒಂದು ರಿಲೇಷನಲ್ಲಿ ಎಂಪ್ಲಾಯೀಸ್ ಏನು ಮಾಡಬಹುದು ಅಂತಂದರೆ ಎಂಪ್ಲಾಯೀಸ್ ಕ್ಯಾನ್ ವರ್ಕ್ in more than one department. Let us see some functional dependencies present in the given relation. ಇಲ್ಲಿ ಏನು ಹೇಳಿದ್ದಾರೆ, ಎಂಪ್ಲಾಯಿ ಐ ಡಿ ಡಿಟರ್ಮೈನ್ಸ್ ಎಂಪ್ಲಾಯಿ ಕಂಟ್ರಿ. ದೆನ್ ಅನದರ್ ಫಂಕ್ಷನಲ್ ಡಿಪೆಂಡೆನ್ಸಿ ಎಂಪ್ಲಾಯಿ ಡಿಪಾರ್ಟ್ಮೆಂಟ್ ಡಿಟರ್ಮೈನ್ಸ್ ಡಿಪಾರ್ಟ್ಮೆಂಟ್ ಟೈಪ್ ಎಂಪ್ಲಾಯಿ ಡಿಪಾರ್ಟ್ಮೆಂಟ್ ನಂಬರ್. ಸೊ ಇನ್ ದ ಗಿವನ್ ರಿಲೇಷನ್ the candidate key is the combination of employee ID, employee department. So the given table is not in BCNF because the attributes employee department or employee ID are not alone enough to fetch the unique tuples from the ರಿಲೇಷನ್. ದಟ್ ಮೀನ್ಸ್ ಇಲ್ಲೇನಾಗ್ತಿದೆ ಅಂತ ಅಂದರೆ ದ ಆಟ್ರಿಬ್ಯೂಟ್ಸ್ ಎಂಪ್ಲಾಯಿ ಡಿಪಾರ್ಟ್ಮೆಂಟ್ ಅಥವಾ ಎಂಪ್ಲಾಯಿ ಐ ಡಿ ಅನ್ನೋದು ನನಗೆ ಏನಾಗ್ತಿದೆ ಅಂತಂದರೆ ದೇ ಆರ್ ನಾಟ್ ದ ಸೂಪರ್ ಕೀಸ್ ಇನ್ ಪ್ರೆಸೆಂಟ್ ಸಿಚುಯೇಷನ್. ಹೆನ್ಸ್ ದ ಗಿವನ್ ರಿಲೇಷನ್ ಈಸ್ ನಾಟ್ ಇನ್ ದ ಬಿ ಸಿ ಎನ್ ಎಫ್. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಈ ಕೊಟ್ಟಿರುವಂಥ ರಿಲೇಷನ್ನ ಡಿಕಂಪೋಸ್ ಮಾಡ್ತೀವಿ ಟು ಅಚೀವ್ ದ ಬಾಯ್ಸ್ ಕೋಡ್ ನಾರ್ಮಲ್ ಫಾರ್ಮ್. Let's see the decomposition. So these are the tables or relations obtained after decomposing the given relation employee. So ಎಷ್ಟು ಟೇಬಲ್ಸ್ ಮಾಡಿದ್ದೀವಿ ಅಂತಂದರೆ 3 ರಿಲೇಷನ್ಸ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ಎಂಪ್ಲಾಯಿ ಡಿಪಾರ್ಟ್ಮೆಂಟ್ ಟೇಬಲ್, ಎಂಪ್ಲಾಯಿ ಕಂಟ್ರಿ ಟೇಬಲ್, ಎಂಪ್ಲಾಯಿ ಡಿಪಾರ್ಟ್ಮೆಂಟ್ ಮ್ಯಾಪಿಂಗ್ ಟೇಬಲ್. ಹಿಯರ್ ಇಲ್ಲಿ ಪ್ರತಿಯೊಂದು ರಿಲೇಷನ್ನು ತೊಗೊಂಡಾಗ ಕೂಡ ನನಗೇನು ಬಿ ಸಿ ಎನ್ ಎಫ್ಗೆ ಕಂಡೀಷನ್ ಇತ್ತು ಅಲ್ವಾ, ಅವೆಲ್ಲವೂ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಅಂತಂದರೆ ಯಾವುದೇ ರಿಲೇಷನ್ ಕನ್ಸಿಡರ್ ಮಾಡಿದ್ರೂ ಕೂಡ ಆ ರಿಲೇಷನ್ಸ್ ಎಲ್ಲನೂ ಕೂಡ ಮೊದಲನೇದಾಗಿ ಥರ್ಡ್ ನಾರ್ಮಲ್ ಫಾರ್ಮಲ್ಲಿರುತ್ತೆ. ಆನಂತರ ಅಲ್ಲೊಂದು ಟ್ರಿವಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಎಕ್ಸಿಸ್ಟ್ ಆಗಿರುತ್ತೆ. ಇನ್ ಸಚ್ ಟ್ರಿವಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ one attribute is, the attribute which is present on the LHS is a super key. Okay, hence all these attributes satisfied those conditions. Hence we can say these relations are in BCNF. Thank you, students.